ನೋಡ್ತಾ ಇದ್ದೀರಾ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಗೋ ಹತ್ಯೆ ವಿಷಯಕ್ಕಿಂತ ಚರ್ಚಿಸಲು ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅಂದ್ರು ದೇವೇಗೌಡ. ಗೋ ಹತ್ಯಾ ನಿಷೇಧ ಕಾನೂನು ಜಾರಿ ಸಂಬಂಧ ಮಾಜಿ ಪ್ರಧಾನಿ ದೇವೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗೋ ಹತ್ಯೆ ಹೊರತುಪಡಿಸಿ ಚರ್ಚಿಸಲು ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅಂತ ಹೇಳಿದ್ದಾರೆ. ಈ ಕುರಿತು ಸಂಸತ್ನಲ್ಲಿ ಚರ್ಚೆ ನಡೆಸ್ತೀನಿ ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ. ಈಗ ಪರಿಸ್ಥಿತಿ ಬದಲಾಗಿದೆ. ರೈತರು ಬಡವರು ಹಿಂದಿನಂತೆ ಪಶುಪಾಲನೆ ಮಾಡಲು ಈಗ ಸಾಧ್ಯ ಇಲ್ಲ. ಹಾಗೆ ಈಗ ಅಂದಿನಂತೆ ಗೋಮಾಳಗಳಿಲ್ಲ. ಹೀಗಾಗಿ ವಯಸ್ಸಾದ ದನಗಳನ್ನ ಸಾಕುವುದು ತುಂಬಾನೇ ಕಷ್ಟ. ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಂದುವರಿಬೇಕು ಅಂತ ದೇವೇಗೌಡರು ಹೇಳಿದ್ದಾರೆ. ಗೋ ಹತ್ಯೆ ಅನ್ನೋದು ಸಂಕೀರ್ಣವಾದುದು. ಇಲ್ಲಿ ಮುಸಲ್ಮಾನರ ಆಹಾರ ಕ್ರಮದ ಬಗೆಗೂ ಗಮನ ಹರಿಸಬೇಕಾಗತ್ತೆ. ಇವತ್ತು ವಿದೇಶಗಳಿಗೂ ಗೋಮಾಂಸ ರಫ್ತಾಗುತ್ತೆ. ಇದನ್ನ ಹೇಗೆ ತಡೆಯೋದು? ಗುಜರಾತ್ ಬಂದರಿಂದಾನೇ ಬಹುತೇಕ ಗೋಮಾಂಸ ರಫ್ತಾಗ್ತಾ ಇದೆ. ಹೀಗಾಗಿ ಎಲ್ಲವನ್ನು ಪರಿಶೀಲಿಸಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ನಾನೇನಿದ್ರು ಕಾನೂನನ್ನ ನೋಡಿ ಮುಂದಿನ ವಿಚಾರ ಮಾತಾಡ್ತೀನಿ ಅಂತ ದೇವೇಗೌಡರು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ರೆ ದೇವೇಗೌಡರು ಅಂತ ಒಂದು ಹೇಳಿಕೆಯನ್ನ ಯಾಕೆ ಕೊಟ್ರು? ಇಲ್ಲಿ ಮುಸಲ್ಮಾನರ ಆಹಾರದ ಕ್ರಮದ ಬಗ್ಗೆನೂ ಗಮನ ಹರಿಸಬೇಕು ಅಂತ ದೇವೇಗೌಡರು ಹೇಳಿದ್ಯಾಕೆ? ಹಾಗಿದ್ರೆ ದೇವೇಗೌಡರ ಮನಸ್ಸಿನಲ್ಲಿ ಏನಿದೆ? ಅವ್ರ ಪ್ರಕಾರ ಗೋ ಹತ್ಯೆ ಅಂದ್ರೆ ಅದು ಅವ್ರಿಗೆ ದೊಡ್ಡ ವಿಷಯ ಅಲ್ವಾ? ನೋಡೋಣ ಇನ್ನು ಮುಂದಕ್ಕೆ ದೇವೇಗೌಡರು ಇನ್ಯಾವ ರೀತಿ ಮಾತಾಡ್ತಾರೆ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.